ಇದೇ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ ಪ್ರಶಾಂತ್ ನಾಥು ಇದ್ದಾರೆ. ಪ್ರಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ. ರವೀಂದ್ರ ರೇಷ್ಮೆ ಹಿರಿಯ ಪತ್ರಕರ್ತರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ರವೀಂದ್ರ ರೇಷ್ಮೆ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ಕೂಡ ಅನಿಲ್ ತಡ್ಕಲ್ ಕಾಂಗ್ರೆಸ್ನಿಂದ ಇದ್ದಾರೆ ಕಾರ್ಯಕ್ರಮಕ್ಕೆ, ತಮಗೂ ಕೂಡ ಸ್ವಾಗತ. ರೇಣುಕಾಚಾರ್ಯ ಮಾಜಿ ಶಾಸಕ ರೇಣುಕಾಚಾರ್ಯ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ MG ಮಹೇಶ್ BJPಯಿಂದ ಉಚ್ಚಾಟನೆಗೊಂಡಿರುವ ವಕ್ತಾರರು ನಮ್ಮ ಜೊತೆಗೆ ಜಾಯಿನ್ ಆಗ್ತಾರೆ. ರೇಣುಕಾಚಾರ್ಯ ಅವ್ರನ್ನೇ ಫಸ್ಟ್ ರಿಯಾಕ್ಷನ್ ತಗೊಳ್ತೀನಿ. ರೇಣುಕಾಚಾರ್ಯ ಅವರೇ, ಅದೇನಂತ ಊರ್ದೊಂದಾದ್ರೂ ಉಳಿದವ್ರದ್ದು ಒಂದು ಅನ್ನೋ ಹಂಗಾಯ್ತಲ್ಲ ಸರ್ ಕತೆ ಇದು. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗಿದೆ. ಒಬ್ಬ OBC ಮುಖ್ಯಮಂತ್ರಿಯನ್ನು ಕೆಳಗಿಳಿಸಿ ಒಕ್ಕಲಿಗ ಮುಖ್ಯಮಂತ್ರಿ ತಂದಿದ್ದಾರೆ. ಇನ್ನೂ ಕ್ಯಾಬಿನೆಟ್ ಆಗ್ತಿಲ್ಲ. ಮಾತಾಡೋದಕ್ಕೆ 100 ವಿಷಯಗಳಿದ್ದಾವೆ. ಬಟ್ BJP ಒಳಗೆ ಚರ್ಚೆ ಆಗ್ತಾ ಇರೋದೇನು ನಿಮ್ಮ ಜಗಳ ಸರ್. ಈಗ ಕಾಂಗ್ರೆಸ್ನಲ್ಲಿ ಈಗಾಗಲೇ ಮುಖ್ಯಮಂತ್ರಿ ಬದಲಾವಣೆ ಆಗಿದೆ. ಅವರ ಆಂತರಿಕ ವಿಚಾರ ಸಚಿವ ಸಂಪುಟ ಯಾವಾಗ ಮಾಡ್ತಾರೆ ನಿಮಗೆ ಬೇಕಿಲ್ಲ. ಇವತ್ತು ಕಾಂಗ್ರೆಸ್ನಲ್ಲಿ ಬಹಳಷ್ಟು ಗೊಂದಲಗಳಿದೆ. ಇದ್ರ ಜೊತೆಗೆ ರಾಜ್ಯದ ಜನರಿಗೆ ಕೊಟ್ಟಂತ ಭರವಸೆಗಳು ಇನ್ನು ಭರವಸೆಯಾಗಿ ಉಳಿದಿದೆ. ಮುಖ್ಯಮಂತ್ರಿ ಬದಲಾವಣೆ ಪಕ್ಷದ ಆಂತರಿಕ ವಿಷಯ ಆಗೋದಿಲ್ಲ ಸರ್, ಅದು ರಾಜ್ಯಕ್ಕೆ ಸಂಬಂಧಿಸಿದ್ದು. ನಾನು KPCC ಅಧ್ಯಕ್ಷರ ಬದಲಾವಣೆ ಬಗ್ಗೆ ಹೇಳ್ತಾ ಇಲ್ಲ, ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಹೇಳ್ತಾ ಇದ್ದೀನಿ ಸರ್. ಒಂದು ಮಾತಾಡಬೇಕು ಅಂದ್ರೆ ಬಿಡದಿ ಟೌನ್ಶಿಪ್ ವಿಷಯ ಇಲ್ವಾ, ಬೆಂಗಳೂರು ಒಳಗಡೆ ಟನಲ್ ವಿಷಯ ಇಲ್ವಾ, ಬರಗಾಲ ಇದೆ ರಾಜ್ಯದಲ್ಲಿ ಸರ್. ನಾನು ಅದನ್ನೇ ಹೇಳಕ್ ಹೊರಟಿದ್ದೀನಿ. ನಾನು ಈಗಲೂ ವಿಲೇಜ್ ಅಲ್ಲಿ ಇದ್ದೀನಿ. ಪ್ರತಿ ಹಳ್ಳಿಗಳಲ್ಲಿ ಸಂಧ್ಯಾ ಸುರಕ್ಷಾ ಬರ್ತಾ ಇಲ್ಲ, ಅಂಗವಿಕಲ ವೇತನ, ವಿಧವಾ ವೇತನ ಬರ್ತಾ ಇಲ್ಲ, ವಿದ್ಯುತ್ ಖಾಸಗೀಕರಣ ಕೂಡ ಬಹಳಷ್ಟು ವಿಷಯಗಳಿದೆ. ಈ ಸಂದರ್ಭದಲ್ಲಿ ನಾವು ಪಕ್ಷದ ಕಾರ್ಯಕರ್ತರು ಮುಖಂಡಗಳು ಆಂತರಿಕ ಕಚ್ಚಾಡಿದ್ರೆ ಕಾರ್ಯಕರ್ತರು ಎಲ್ಲ ಒಂದ್ ಕಡೆ ಆತ್ಮವಿಶ್ವಾಸ ಕಡಿಮೆ ಇರುತ್ತೆ. ಮತ್ತು ಮೊನ್ನೆ ಅಡ್ಡ ಮತದಾನದ ವಿಷಯದಲ್ಲಿ ಬಹಳ ನಮ್ಮ ಕಾರ್ಯಕರ್ತರು ನೊಂದಿದ್ದಾರೆ ಮತ್ತು ರಾಜ್ಯದ ಜನರಿಗೆ ಬಹಳ ನೋವಾಗಿದೆ. ಭಾರತೀಯ ಜನತಾ ಪಾರ್ಟಿ ಶಿಸ್ತಿನ ಪಾರ್ಟಿ. ಎಲ್ಲ ಒಂದ್ ಕಡೆ ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷ ಆಗಿ ನೋಡಿ, ಅತ್ಯಂತ ನಾನು ಪ್ರಾಮಾಣಿಕ ಹೇಳ್ತೀನಿ, ಯಡಿಯೂರಪ್ಪನವರ ಪರ ಅಲ್ಲ, ವಿಜಯೇಂದ್ರ ಪರ ಅಲ್ಲ. ಇವತ್ತು ರಾಜ್ಯದ ಜನರ ಭಾವನೆಗಳು ತಕ್ಕ ಹಾಗೆ ವಿಜಯೇಂದ್ರ ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಸನ್ಮಾನ್ಯ ಯಡಿಯೂರಪ್ಪನವರು ನೋಡಿ, ಅಟಲ್ ಜಿ, ಅದ್ವಾನಿ ನೀವೇ ಹೇಳ್ಕೋಬೇಕಷ್ಟೇ ರೇಣುಕಾಚಾರ್ಯ ಸರ್. ಒಂದ್ ನಿಮಿಷ, ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಶಿಸ್ತಿನ ಪಾರ್ಟಿ ಅಂತ ನೀವೇ ಹೇಳ್ಕೋಬೇಕು, ಉಳಿದವರು ಯಾರು ಹೇಳ್ತಾ ಇಲ್ಲ ಸರ್. 100% ನಮ್ಮ ಪಾರ್ಟಿ ವಿತ್ ಡಿಫರೆಂಟ್, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಗೊಂದಲ ಸರ್, ಯಾರೋ ಕೆಲವರು ಗೊಂದಲಗಳನ್ನ ಸೃಷ್ಟಿ ಮಾಡ್ತಿದ್ದಾರೆ. ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಮಾಡಿದ್ದು ಯಡಿಯೂರಪ್ಪ ಅಲ್ಲ, ನಾವ್ಯಾರು ಅಲ್ಲ. ನರೇಂದ್ರ ಮೋದಿಜಿ, ಅಮಿತ್ ಶಾಜಿ, ನಡ್ಡಾಜಿ ಅವರೆಲ್ಲ ಸೇರಿ, ಯಾಕಂದ್ರೆ 2023 ವಿಧಾನಸಭೆ ಚುನಾವಣೆಯಲ್ಲಿ ಬಹಳಷ್ಟು ಹಿನ್ನಡೆ ಆಯ್ತು ನಮಗೆ. ಹಿನ್ನಡೆ ಆದ ನಂತರ ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷ ಬಗ್ಗೆ ಅಂತ ಹೇಳಿ ನಮ್ಮ ನಾಯಕರು, ರಾಷ್ಟ್ರೀಯ ನಾಯಕರು ಮಾಡಿದ್ರು. ವಿಜಯೇಂದ್ರ ಅಧ್ಯಕ್ಷರು ಮಾಡಿದ್ದು ಪಕ್ಷ ಸಂಘಟನೆಗೆ. ಅವ್ರು ಮುಖ್ಯಮಂತ್ರಿ ಆಗ್ತೀವಿ ಅಂತ ಎಲ್ಲಿ ಹೇಳಿಲ್ಲಲ್ಲ. ಇಲ್ಲಿ ಎಲ್ಲ ಒಂದ್ ಕಡೆ ಕೆಲವರು ಅನಗತ್ಯವಾಗಿ ಅಡ್ಡ ಮತದಾನ ಮಾಡಿ ವಿಜಯೇಂದ್ರ ಅವರಿಗೆ ಕೆಟ್ಟ ಹೆಸರು ತರಬೇಕು, ಮುಖಕ್ಕೆ ಮಸಿ ಬಳಿಬೇಕಂತ ಹೇಳಿದ್ರು. ನಾನು ಒಂದು ಮಾತಾಡ್ತೀನಿ, ಸದಾನಂದ ಗೌಡರು ಮಾತನಾಡಿರೋ ಇಲ್ಲ, ನಾನು ನೋಡಿಲ್ಲ. ಇವತ್ತು ಬೆಳಗ್ಗೆ ನಿರಂತರವಾಗಿ ಕಳೆದ 1 ವಾರದ ಹಳ್ಳಿಗಳಲ್ಲಿ ನಾನು ಪ್ರವಾಸ ಮಾಡ್ತಾ ಇದ್ದೀನಿ. ಒಂದ್ ಕಡೆ SIR ಬಗ್ಗೆ ಜನರ ಜಾಗೃತಿ ಮೂಡಿಸ್ತಿದ್ದೀನಿ. ಇನ್ನೊಂದ್ ಕಡೆ ರಾಜ್ಯ ಸರ್ಕಾರ ವೈಫಲ್ಯ, ಮನೆಗಳು ಬಂದಲ್ಲ, ಮತ್ತು ಪ್ರೋತ್ಸಾಹನ ಹಾಲಿಗೆ ಪ್ರೋತ್ಸಾಹನ ಬಂದಲ್ಲ, ಅಂಗವಿಕಲ ವಿಧವಾ ವೇತನ 3-4 ತಿಂಗಳಿಂದ ಗೃಹಲಕ್ಷ್ಮಿ ಬಂದಲ್ಲ, ಕೊಟ್ಟ ಭರವಸೆಗಳು ಈಡೇರಲ್ಲ. ಜನರ ಅಭಿಪ್ರಾಯನ ನಾನು ಸಂಗ್ರಹ ಮಾಡ್ತೀನಿ. ಈಗಲೂ ನಾನು ಯರಳ್ಳಿ ಗ್ರಾಮದಲ್ಲಿದ್ದೀನಿ. ಒಂದು ಮಾತನ್ನು ಹೇಳ್ತೀನಿ, ಸದಾನಂದ ಗೌಡರು ಹಿರಿಯರು, ಮಾಜಿ ಮುಖ್ಯಮಂತ್ರಿಗಳು, ಮತ್ತು ಅವರು ಸಚಿವ ಸಂಪುಟದಲ್ಲಿ ಇದ್ದಂಥವ್. ನಾನು ಒಬ್ಬ ಸಚಿವ ಸಂಪುಟ ಸದಸ್ಯನಾಗಿದ್ದಂಥವ್ರು. ಸದಾನಂದ ಗೌಡರು ಹಿರಿಯರು, ನಾನು ಅವ್ರ ಬಗ್ಗೆ ಗೌರವ ಇದೆ. ಆದ್ರೆ ಅವರು ಮಾತಾಡೇ ಇದ್ದಾರೆ ಇಲ್ಲ, ಆತ್ಮಲೋಕನ ಮಾಡಿಕೊಳ್ಬೇಕು. ಇಲ್ಲಿ ಏನಾಗುತ್ತೆ ಅಂದ್ರೆ, ನಾವು ಬರೋ ಕೆಸರಾಟ ಮಾಡಿದ್ರೆ ಕಾರ್ಯಕರ್ತರಿಗೆ ನೋವಾಗುತ್ತೆ, ಜನರಿಗೆ ಬಹಳಷ್ಟು ನೋವಾಗುತ್ತೆ, ಪಕ್ಷದ ರಾಷ್ಟ್ರೀಯ ನಮ್ಮ ಮುಖಂಡರಿಗೆ ಮುಜುಗರ ಆಗುತ್ತೆ. ಅವರು ಯಾರೋ ಥರ್ಡ್ ಪಾರ್ಟಿ ಜೊತೆ ಫೋನ್ ಅಲ್ಲಿ ಮಾತಾಡಿದಾರಪ್ಪ, ಅದನ್ನ ಯಾರೋ ಬಿಡುಗಡೆ ಮಾಡಿದ್ರು. ಅದರಲ್ಲಿ ಏನ್ ಸದಾನಂದ ಗೌಡ್ರ ತಪ್ಪಿದೆ? ಅವ್ರು ತಮ್ಮ ಅಭಿಪ್ರಾಯ ಹೇಳಿದಾರೆ ಅಂತ ಅನ್ಕೊಳ್ಳೋಣ ನಾವು. ಸರಿ, ನಾನು ಹೇಳುದು ತಪ್ಪು ಸರಿ ಅಂತ ನಿರ್ಧಾರ ಮಾಡೋದು ಮಾಧ್ಯಮದಲ್ಲೂ ಅಲ್ಲ, ದಾರಿಲಿ ಬೀದಿಲೂ ಅಲ್ಲ. ಈಗ ರಾಷ್ಟ್ರೀಯ ನಾಯಕರು ನೇರವಾಗಿ ಚರ್ಚೆ ಮಾಡ್ಬೋದು, ಅವರೊಬ್ಬ ಮಾಜಿ ಮುಖ್ಯಮಂತ್ರಿಗಳು. ಆದ್ರೆ ಅವರು ಆಡಿಯೋ ಅಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಆದ್ರೆ ನಾನು ಹೇಳೋದು, ಇಲ್ಲಿ ದಕ್ಷಿಣ ಭಾರತ ನರೇಂದ್ರ ಮೋದಿಜಿಯವರು ದೇಶಕ್ಕೆ ಹೆಂಗೋ, ಕರ್ನಾಟಕದಲ್ಲಿ ಯಡಿಯೂರಪ್ಪನೇ ಇವತ್ತು ಸರ್ವೋಚ್ಚ ನಾಯಕ. ಇವತ್ತು ವಿಜಯೇಂದ್ರ ಮಾಡಿದ್ದು ನಾವ್ಯಾರಲ್ಲ, ಯಡಿಯೂರಪ್ಪನವರಲ್ಲ. ಒಂದು ಸಾರಿ ನರೇಂದ್ರ ಮೋದಿಜಿಯವರು ನಮ್ಮ ಹಿರಿಯರು ಎಲ್ಲ ಸೇರಿ ತೀರ್ಮಾನ ಮಾಡಿ 2023 ವಿಧಾನಸಭೆ ಚುನಾವಣೆ ಹಿನ್ನಡೆ ಆದ್ಮೇಲೆ ಮಾಡಿದ್ಮೇಲೆ ಒಪ್ಕೋಬೇಕಲ್ಲ. ನಿರಂತರವಾಗಿ ಏನು ಕುಟುಂಬ ರಾಜಕಾರಣ ಅಂದ್ರೆ
ಬಹಳಷ್ಟು ಜನ ಕುಟುಂಬ ರಾಜಕಾರಣ ಮಾಡ್ತಾ ಇದಾರೆ. ಯಡಿಯೂರಪ್ಪನವ್ರ ಬಗ್ಗೆ ಅನಗತ್ಯ ಕುಟುಂಬ ರಾಜಕಾರಣ ಅಂತಾರೆ. ವಿಜೇಂದ್ರ ಸಾಮರ್ಥ್ಯ ಅಲ್ವಾ? ಮೂಡ ಹೋರಾಟ ಮಾಡ್ಲಿಲ್ವಾ? ಸೈಟ್ ವಾಪಸ್ ಕೊಡಿಸಿದ್ರು. ವಾಲ್ಮೀಕಿ ಹಗರಣ ಅದೆಲ್ಲ ಇವತ್ತಿನ ಚರ್ಚೆ ವಿಷಯನೇ ಅಲ್ಲ ರೇಣುಕಾಚಾರ್ಯ ಅವರೇ. ಸರ್, ಅದೆಲ್ಲ ಚರ್ಚೆ ವಿಷಯ ಅಲ್ಲ. ಆ ಪ್ರದೀಪ್ ಜಿ ಅಂತಾರಲ್ಲ, ಯಾರು ಅನ್ನೋದು ಗೊತ್ತಾಗ್ಲಿ. ಇದುವರೆಗೂ ಬಂದಿರುವ ಮಾಹಿತಿಯ ಪ್ರಕಾರ, ಅಲ್ಲ ಒಂದ್ ನಿಮಿಷ, ಇದುವರೆಗೂ ಬಂದಿರುವ ಮಾಹಿತಿಯ ಪ್ರಕಾರ ಬಿಜೆಪಿಯ ಬಹಳ ದೊಡ್ಡ ದೊಡ್ಡ ನೇಮ್ಗಳನ್ನು ಡ್ರಾಪ್ ಮಾಡ್ತಾ, ಅದು ಅವ್ರು ಗೊತ್ತು ಇವ್ರು ಗೊತ್ತು ಅಂತ ಹೇಳ್ತಾ ಓಡಾಡಿಕೊಂಡಿರುವಂಥ ತುಂಬ ಸಾಮಾನ್ಯ ವ್ಯಕ್ತಿ ಆತ. ಟಿಕೆಟ್ ಕೊಡಿಸ್ತೀನಿ, ಅದು ಮಾಡಿಸ್ತೀನಿ, ಇದು ಮಾಡಿಸ್ತೀನಿ ಅಂತ ಓಡಾಡ್ತಾ ಇರುವಂಥ ಸಾಮಾನ್ಯ ವ್ಯಕ್ತಿ. ಅದನ್ನು ಸದಾನಂದ ಗೌಡ್ರದೇ ಆಡಿಯೋ ಅಂತ ಅನ್ಕೊಂಡು ಮಾತಾಡೋಣ. ಈಗ ಫೋನ್ ಮಾಡಿದವರು ಯಾರು ಅನ್ನುವುದನ್ನು ತಿಳ್ಕೊಳ್ಳದೆ ಏನೇನೋ ಸದಾನಂದ ಗೌಡ್ರು ಯಾಕೆ ಮಾತಾಡಿದ್ರು ಅಂತ ನಾವು ಕೂಡ ಡಿಸ್ಕಸ್ ಮಾಡಿದ್ದೀವಿ. ಆಯ್ತಪ್ಪ, ರಾಜ್ಯದ ಮುಖಂಡರುಗಳಿಗೆ, ರಾಜ್ಯದಲ್ಲಿರುವ ಹಿರಿಯರಿಗೆ ಹೈಕಮಾಂಡ್ನವ್ರು ಅಂತ ಹೇಳ್ಕೊಂಡು ಯಾರೋ ಒಂದು ಫೋನ್ ಮಾಡಿದ್ರು ಅಂತ ಅನ್ಕೊಳ್ಳಿ. ಏನು ಮಾಡೋಣ ಕರ್ನಾಟಕ BJPಯನ್ನು ಅಂತ ಕೇಳಿದಾಗ ಒಬ್ಬರು ವಿಜಯೇಂದ್ರರನ್ನ ಬದಲಾವಣೆ ಮಾಡಿ ಅಂತ ಹೇಳ್ಬೋದು, ಇನ್ನೊಬ್ಬರು ಯಾವ ಕಾರಣಕ್ಕೂ ಬದಲಾವಣೆ ಮಾಡಬೇಡಿ, ಅವರು ಮುಂದುವರಿಬೇಕು ಅಂತ ಹೇಳ್ಬೋದು, ಮತ್ತೊಬ್ಬರು ಹೈಕಮಾಂಡ್ ನಿರ್ಧಾರ ಏನು ತಗೊಳ್ಳಿ ಅದಕ್ಕೆ ನಾವು ಬದ್ಧರಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅನ್ನಬಹುದು. ಈ ಮೂರು ಅಭಿಪ್ರಾಯಗಳ ಪೈಕಿ ಒಂದು ಅಭಿಪ್ರಾಯ ಸದಾನಂದ ಗೌಡರು ಕೊಟ್ಟಿದ್ದಾರೆ. ಸರ್, ನನಗೆ ಸದಾನಂದ ಗೌಡ್ರ ಬಗ್ಗೆ ಆರೋಪ ಮಾಡ್ತಲ್ಲ. ಈಗಾಗಲೇ ರಾಷ್ಟ್ರೀಯ ನಾಯಕರು ಮಾಹಿತಿಯನ್ನ ಸಂಗ್ರಹಿಸ್ತಾರೆ. ವಿಜಯೇಂದ್ರ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ನಾನು ಹೇಳೋದು ಒಂದು ಮಾತು, ವಿಜಯೇಂದ್ರ ಅವರಿಗೆ ಮುಖಕ್ಕೆ ಮಸಿ ಬೆಳಿಬೇಕಂತೇಳಿ ಮೊನ್ನೆ ಕೆಲವರು ಅಡ್ಡಮತನ ಮಾಡಿ ಷಡ್ಯಂತ್ರ. ನಾನು ಒಂದು ಮಾತು ಹೇಳ್ತೀನಿ, ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದ ಯಡಿಯೂರಪ್ಪ. ವಿಜಯೇಂದ್ರ ಅವರು ಸಂಘಟನೆ ಮಾಡ್ತಾರೆ, ಹೋರಾಟ ಮಾಡಿದ್ರೆ ರಾಷ್ಟ್ರೀಯ ನಾಯಕರಿಗೆ ಗೊತ್ತಿದೆ 2028ರ ವಿಧಾನಸಭೆ ಚುನಾವಣೆಗೆ ಅವ್ರದೇ ನೇತೃತ್ವ. ಯಾಕಂದ್ರೆ ಇದು ನನ್ನ ಭಾವನೆ ಅಲ್ಲ, ಕಾರ್ಯಕರ್ತರು ಮುಖಂಡರು ಮತ್ತಾರ ಭಾವನೆ ಇದೆ. ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ದೊಡ್ಡ ಶಕ್ತಿ ಬಂದಿದೆ. ಹಾಗಾಗಿ ನಾನು ಒಂದು ಮಾತು ಹೇಳ್ತೀನಿ, ಯಾರು ಹೈಕಮಾಂಡ್ಗೆ ಪದೇ ಪದೇ ರಾಷ್ಟ್ರೀಯ ನಾಯಕರ ಬಗ್ಗೆ ನನಗೆ ಗೌರವ ಇದೆ. ಪಕ್ಷದ ಒಬ್ಬ ಶಿಸ್ತಿನ ರಾಜ್ಯ ಬಿಜೆಪಿ ವಿಜಯೇಂದ್ರ ಅವರ ನಾಯಕತ್ವದಲ್ಲಿ ಮುಂದುವರಿಬೇಕಾ, ಅವ್ರನ್ನ ಚೇಂಜ್ ಮಾಡಬೇಕಾ, ಅದರ ಚರ್ಚೆನೆ ಅಲ್ಲ ಸರ್. ಬಿಜೆಪಿ ಒಳಗೆ ಏನಾಗ್ತಾ ಇದೆ ಅಂತ ನಾವು ಚರ್ಚೆ ಮಾಡ್ತಾ ಇರೋದು. ಮಾಡಬೇಕಾಗಿರುವುದೇನು, ಮಾಡ್ತಾ ಇರೋದೇನು ನೀವು ಅಂತ. ಆ ಚರ್ಚೆಯನ್ನು ಹುಟ್ಟಾಕಿದ್ದಾರು ನಿಮ್ ಬಿಜೆಪಿ ಹೈಕಮಾಂಡ್ನವರು. ಅವ್ರು ಶಿವಪ್ರಕಾಶ್ ಬಂದಿದ್ರಲ್ಲ ಪಾರ್ಟಿ ಕಾರ್ಯಾಲಯಕ್ಕೆ, ವಿಜೇಂದ್ರ ಪಾಂಡ್ಯ ಬಂದಿದ್ರಲ್ಲ, ಅವ್ರು ಯಾಕೆ ಬಂದಿದ್ರು ಮತ್ತೆ? ಸರ್, 4 ಗೋಡೆ ಮಧ್ಯೆ ಅಭಿಪ್ರಾಯ ಸಂಘರ್ಷ. ಅಭಿಪ್ರಾಯ ಫೋನ್ ಅಲ್ಲಿ ಹೇಳಿದಾರೆ ಇವರು. ಯಾರೋ ಅದನ್ನ ಆಡಿಯೋ ರೆಕಾರ್ಡ್ ಮಾಡಿ ಹೊರಗೆ ಬಿಟ್ರೆ ಅವ್ರೇನ್ ಮಾಡ್ಲಿಕ್ಕೆ? ಸದಾನಂದ ಗೌಡ್ರು ತಪ್ಪು ಸರಿ ಅಂತ ನಾನು ಹೇಳ್ತಲ್ಲ. ನನಗೆ ಮಾಹಿತಿ ಇಲ್ಲ, ನಾನು ಬೆಳಗ್ಗಿಂದ ಹಳ್ಳಿಗಳಾಗಿದ್ದೀನಿ. ನಾನು ಹೇಳ್ತಿರೋದು, ಅನಗತ್ಯವಾಗಿ ವಿಜೇಂದ್ರ ಯಡಿಯೂರಪ್ಪನವ್ರಿಗೆ ಈ ರೀತಿ ಮುಖಕ್ಕೆ ಮಸಿ ಬೆಳಬೇಕಂತ ಕೆಲವು ಷಡ್ಯಂತ್ರ ನಡೀತಾ ಇದೆ. ನಾನು ಒಂದು ಮಾತು ಸ್ಪಷ್ಟವಾಗಿ ನೇರವಾಗಿ ಹೇಳ್ತೀನಿ, ಯಡಿಯೂರಪ್ಪನವ್ರಿಗೆ ಬಿಜೆಪಿ ಕೊಡುಗೆ ಇಲ್ಲ ಅಂತ ಹೇಳ್ಬಿಡ್ಲಿ. ಇವತ್ತು ಯಾರ್ಯಾರು ಏನ್ ಮಾತಾಡ್ತಾರೆ ಅವ್ರು ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಯಡಿಯೂರಪ್ಪನವರ ಕೃಪಾ ಕಟಾಕ್ಷದಿಂದ ಭಾರತೀಯ ಜನತಾ ಪಾರ್ಟಿಯಿಂದ ಮುಖ್ಯಮಂತ್ರಿಗಳಾದರು, ಸಚಿವರುಗಳಾದರು, ಶಾಸಕರುಗಳಾದರು, ನಮ್ಮಂತ ನೂರಾರಲ್ಲ ಸಾವಿರಾರು ಕಾರ್ಯಕರ್ತರ ಬೆಳೆಸಿದರೆ ಅನಗತ್ಯವಾಗಿ ಟೀಕೆ ಮಾಡೋದ್ರಿಂದ ಇದು ಪಕ್ಷಕ್ಕೂ ಮುಜುಗರ ಆಗುತ್ತೆ, ಕಾರ್ಯಕರ್ತರಿಗೆಲ್ಲ ಒಂದ್ ಕಡೆ ನೋವಾಗುತ್ತೆ. ಬಹಿರಂಗವಾಗಿ ಮಾತಾಡಬಾರ್ದು, ಏನಾದ್ರೂ 4 ಗೋಡೆ ಮಧ್ಯೆ ಮಾತಾಡ್ಲಿ ಅಂತ ನಾವು ಒತ್ತಾಯ ಮಾಡ್ತೀವಿ. ಆಯ್ತು, ವಿಜೇಂದ್ರ ಬೇಡಲ್ಲ ಕೆಲವರಿಗೆ, ಆಯ್ತು ವಿಜೇಂದ್ರ ಯಡಿಯೂರಪ್ಪ ಬಿಜೆಪಿ ಬೇಡ ಅವ್ರು ಬಿಟ್ಟು ಪಾರ್ಟಿ ಕಟ್ತೀವಿ ಅಂದ್ರೆ ಹೇಳ್ಬೇಡಿ ನೇರವಾಗಿ, 4 ಗೋಡೆ ಮಧ್ಯೆ ಹೇಳಿ ಹೋಗಿ. ಅನಗತ್ಯವಾಗಿ ಈ ರೀತಿ ಮಾಡಿದ್ರೆ ಪಕ್ಷಕ್ಕೆ ಮುಜುಗರ ಆಗತ್ತೆ. ಇದನ್ನ ನಾವು ಸಹ ಕಳೆದ 1 ವರ್ಷದಿಂದ ನಾನು ಮಾತಾಡ್ತಲ್ಲ, ಯಾಕಂದ್ರೆ ಮೌನವಾಗಿದ್ದೀನಿ. ರಾಷ್ಟ್ರೀಯ ನಾಯಕರು ಮಾತಾಡಬಾರ್ದಂತಾರೆ ಹೇಳಿದ್ದಾರೆ, ಕೇಂದ್ರ ಸಚಿವರುಗಳು ಹೇಳಿದ್ದಾರೆ, ಯಡಿಯೂರಪ್ಪನವರು ನನಗೆ ಅನೇಕ ಬಾರಿ ಹೇಳಿದ್ದಾರೆ, ವಿಜೇಂದ್ರ ಹೇಳಿದ್ದಾರೆ. ನಾನು ಹಾಗಾಗಿ ಮಾತಾಡ್ತಲ್ಲ, ಮಾತಾಡಿಲ್ಲ ಅಂತ ದೌರ್ಬಲ್ಯ ಅಲ್ಲ. ನೋಡಿ, ಆ ಕುಮಾರ್ ಬಂಗಾರಪ್ಪ ಮೊನ್ನೆ ಹೋಗಿ ಏನೇನೋ ಮಾತಾಡ್ತಾರೆ. ನಿಮಗೂ ಸಿದ್ದೇಶ್ವರಿಗೆ ಜಗಳ ಆದಾಗ, ನಿಮಗೂ ಸಿದ್ದೇಶ್ವರಿಗೆ ದಾವಣಗೆರೆಯಲ್ಲಿ ಜಗಳ ಆದಾಗ ನೀವು ಮಾತಾಡಿದ್ರಿ, ಅವರು ಮಾತಾಡಿದ್ರು, ಆಗ ಪಕ್ಷಕ್ಕೆ ಮುಜುಗರ ಆಗ್ಲಿಲ್ವಾ ಸರ್? ಈಗ ನೋಡಿ, ಅನಗತ್ಯವಾಗಿ ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ಹೆಸರು ಹೇಳುತ್ತಂದ್ರೆ ನಾವು ಕೆಲಸ ಮಾಡಿದ್ವಿ. ಪಕ್ಷದ ಕಾರ್ಯಕರ್ತರು, ಪಕ್ಷ ತಾಯಿ ಸಮಾನ. ಬಹಿರಂಗವಾಗಿ ರೇಣುಕಾಚಾರ್ಯ ಅಂಡ್ ಟೀಮ್ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಉತ್ತರ ಕೊಡಿದ್ವಿ ಅಷ್ಟೇ. ನಾನು ಪಕ್ಷದ ವಿರುದ್ಧ ಮಾಡಿಲ್ಲ ಸರ್. ಎಲ್ಲರಿಗೂ ಒಂದೊಂದು ಸಮರ್ಥನೆಗಳು ಇರ್ತವೆ. ಅಲ್ಲ, ಪ್ರಶಾಂತ್ ನಾಥೂರ್ ಅವರೇ, ಈಗ ತಾವು ಅಜಿತ್ ಹನ್ಮಕ್ ಅವರು ಒಂದು ಸಾರಿ ಇಂಟರ್ವ್ಯೂ ಕರೆದಾಗ ನಾನು ಆಫ್ ದ ರೆಕಾರ್ಡ್ ಆನ್ ರೆಕಾರ್ಡ್ ಸ್ಪಷ್ಟವಾಗಿ ಹೇಳಿದ್ವಿ, ನಾವು ತಪ್ಪು ಮಾಡಿಲ್ಲ ಅಂತ ನಿಮ್ಗೆ ಅನೇಕ ಬಾರಿ ಹೇಳಿದ್ವಿ, ಹೌದ್ರಾ? ನಾನು ಹೇಳಿದ ಅವರಾಗಿ ನನ್ನ ಮೇಲೆ ಮುಗಿಬಿದ್ದಾಗ ನಾನು ಹೇಳಿದ್ದೀನಿ ಅಷ್ಟೇ. ನಾನಾಗಿ ಏನೋ ಬಹಿರಂಗ ಹೇಳಿಕೆ ಕೊಟ್ಟಿಲ್ಲ. ನನ್ನ ವಿರುದ್ಧ ಮಾತಾಡಿದಾಗ, ಆರೋಪ ಮಾಡಿದಾಗ ಆರೋಪಕ್ಕಷ್ಟೇ ಸ್ಪಷ್ಟನೆ ಕೊಟ್ಟಿದ್ದೀನಿ. ನಾನು ಸಾರ್ವಜನಿಕವಾಗಿ ಯಾರಿಗೂ ಮುಜುಗರ ಆಗ್ಬೇಕು, ಅವಮಾನ ಆಗ್ಬೇಕು, ಕಾರ್ಯಕರ್ತರಿಗೆ ಆತ್ಮವಿಶ್ವಾಸ ಕಡಿಮೆ ಆಗೋದು. ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ಬರ್ತಕ್ಕಂಥ ಚುನಾವಣೆಗಳಲ್ಲಿ 2022 ಚುನಾವಣೆ ಒಟ್ಟಾಗಿ ಹೋಗ್ಬೇಕಾಗಿದೆ. ಯಾಕೆ ವಿಜೇಂದ್ರ ಅವರ
ಅವರ ನೇತೃತ್ವದಲ್ಲಿ ಲೋಕಸಭೆ ಚುನಾವಣೆ 2018 ಸೀಟ್ ಗೆಲ್ಲಿಲ್ವಾ? ಇದನ್ನ ಪ್ರತಿಯೊಬ್ಬರು ನಾವು ಆತ್ಮಲೋಕನ ಮಾಡ್ಕೊಳ್ಬೇಕು. ಯಾರು ಮಾತಾಡ್ತಾರೆ ವಿಜಯೇಂದ್ರ ಅವರ ನಾಯಕತ್ವದ ಸಾಮರ್ಥ್ಯದ ಬಗ್ಗೆ ಇವತ್ತಿನ ಚರ್ಚೆ ಅಲ್ಲವೇ ಅಲ್ಲ ರೇಣುಕಾಚಾರ್ಯ ಅವರೇ. ನಿಮ್ಮ ಪಕ್ಷ ಏನ್ ಮಾಡ್ತಿದೆ ಅನ್ನೋದ್ರ ಬಗ್ಗೆ ನಾವು ಕೇಳ್ತಾ ಇರೋದು. ರಾಜ್ಯದ ಜನರಿಗೆ ಉತ್ತಮ ಸರ್ಕಾರವನ್ನ ಹೊಂದುವ ಹಕ್ಕು ಹೆಂಗಿದೆಯೋ ಹಂಗೆ ಉತ್ತಮ ವಿರೋಧ ಪಕ್ಷವನ್ನ ಹೊಂದುವುದು ಕೂಡ ರಾಜ್ಯದ ಜನರ ಹಕ್ಕು. ಸರ್ ಹೌದು, ನಿಜ. ರಾಜ್ಯದ ಜನ ಬಯಸ್ತಾರೆ. ಬಿಜೆಪಿ ಶಿಸ್ತಿನ ಪಾರ್ಟಿ. ಜನರ ಪರವಾಗಿ ಕೇಳಬೇಕಾದ ಪ್ರಶ್ನೆಗಳನ್ನು ಕೇಳಬೇಕಾದ ಜಾಗದಲ್ಲಿ ತಾವು ಕೇಳಬೇಕು ಅನ್ನುವಂಥದ್ದು ನಮ್ಮ ನಿರೀಕ್ಷೆ. ಸರ್ ಸರಿ, ನೀವು ಜನರ ಪರವಾಗಿ ಕೇಳೋದೇನಿದೆ? ನಿಮ್ಮದೇ ಹಾಸಿ ಹೊತ್ಕೊಂಡು ಮಲ್ಕೊಳ್ಳೋಷ್ಟು ಆಗ್ಬಿಟ್ಟಿದೆ ನಿಮ್ಮದೇ. ಸರ್ ಈಗ ನೋಡಿ, ಆಂತರಿಕ ಇಲ್ಲ ಅಂತಲ್ಲ, ಅಭಿಪ್ರಾಯಗಳಲ್ಲಿ ವ್ಯತ್ಯಾಸ ಇದೆ. ಇದು ಭಿನ್ನ ಮತ ಅಲ್ಲ. ಇದನ್ನ ನಮ್ಮ ರಾಷ್ಟ್ರೀಯ ನಾಯಕರು ಎಲ್ಲ ಸೇರಿ ಒಟ್ಟಾಗಿ ನಿಮ್ಮ ರಾಷ್ಟ್ರೀಯ ನಾಯಕರು ಬೇರೆ ಬೇರೆ ರಾಜ್ಯಗಳಲ್ಲಿನ ವಿಪಕ್ಷಗಳನ್ನು ಒಡೆದು ಚೂರು ಚೂರು ಮಾಡ್ತಾರೆ. ಸರಿ, ನಮ್ಮ ರಾಜ್ಯದಲ್ಲಿನ ವಿಪಕ್ಷವನ್ನು ಒಂದು ಮಾಡೋದಕ್ಕೆ ಆಗ್ತಿಲ್ಲ ರಾಷ್ಟ್ರೀಯ ನಾಯಕರುಗಳಿಗೆ. ಯಾವ ಪಕ್ಷವನ್ನು ನಮ್ಮ ರಾಷ್ಟ್ರೀಯ ನಾಯಕರು ಒಡೆದಿಲ್ಲ. ಯಾರು ಆ ಪಕ್ಷದಲ್ಲಿ ಮುಜುಗರ ಆಗಿದೆ. 2018 ಇಲ್ಲಿ ಕಾಂಗ್ರೆಸ್ ಕೆಲವರು ಕಾಂಗ್ರೆಸ್ ತೊರೆದು ಬಂದ್ರು. ಮೋದಿ ಅವ್ರ ನಾಯಕತ್ವ, ಯಡಿಯೂರಪ್ಪ ನಾಯಕತ್ವ ಪಕ್ಷದಲ್ಲಿ ಎಲ್ಲ ರೇಣುಕಾಚಾರ್ಯ ಅವರೇ, ಮೋದಿ ಅವ್ರ ನಾಯಕತ್ವವನ್ನು ಸರ್, ಮೋದಿ ಅವ್ರ ನಾಯಕತ್ವ 20 ವರ್ಷದಿಂದ ನಾವು ನಿಮ್ಮ ಪಾರ್ಟಿ ನೋಡ್ತಾ ಇದೀವಿ ಪತ್ರಕರ್ತರಾಗಿ. ಸರ್, ವಿಶ್ವ ಮೆಚ್ಚಿದ ನಾಯಕ ಮೋದಿ ಅವರು ಆಡಳಿತ ನೋಡಿ ಬರ್ತಾ ಇದಾರೆ. ಕರ್ನಾಟಕದ ಬಿಜೆಪಿಯ ಸಮಸ್ಯೆ ಅಂದ್ರೆ ಎಲ್ಲಾ ನಾಯಕರು ನೀವು ಒಂದೊಂದು ಲೌಡ್ ಸ್ಪೀಕರ್ ತೆಗೆದುಕೊಂಡೇ ಚರ್ಚೆ ಮಾಡ್ತಾ ಇರ್ತೀರಿ. ಒಂದು ಲೌಡ್ ಸ್ಪೀಕರ್ ಇಟ್ಕೊಂಡಿರ್ತೀರಿ ನೀವು. ರೇಣುಕಾಚಾರ್ಯ ಏನು, ಸಿದ್ದೇಶ್ವರ್ ಏನು, ರಮೇಶ್ ಜಾರಕಿಹೊಳಿ ಏನು, ಅರವಿಂದ್ ಲಿಂಬಾವಳಿ ಏನು, ಡಾಕ್ಟರ್ ಸುಧಾಕರ್ ಏನು, SR ವಿಶ್ವನಾಥ್ ಏನು, ಎಲ್ಲರೂ ಒಂದೊಂದು ಲೌಡ್ ಸ್ಪೀಕರ್ ಇಟ್ಕೊಳ್ಳಿ ನೀವು. ಸರ್ ಈಗ ನಾನು ಯಾರ ಬಗ್ಗೆನೂ ಮಾತಾಡಕ್ಕೆ ಇಚ್ಛೆ ಪಡಲ್ಲ. ಪಕ್ಷದೊಬ್ಬ ಸಾಮಾನ್ಯ ಕಾರ್ಯಕರ್ತ, ಜನರ ಮಧ್ಯೆ ಇದೀನಿ, ಪಕ್ಷ ಸಂಘಟನೆ ಮಾಡ್ತೀನಿ. ನಮ್ಗೆ ಏನ್ ಕೊಡುಗೆ ಕೊಡಬೇಕು ಪಕ್ಷ ಕೊಡ್ತಾ ಇದೀವಿ. ಒಂದು ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಮುಂದುವರಿಬೇಕಾದ ಕಾರ್ಯಕರ್ತರ ಮತದಾರ ಅಪೇಕ್ಷೆ ಇದೆ. ಹಾಗಾಗಿ ವಿಜಯೇಂದ್ರ ಅವ್ರನ್ನ ಯಾವುದೇ ಕಾರಣಕ್ಕೆ ಇಳಿಸಕ್ಕಾಗಲ್ಲ. ಯಾರು ಷಡ್ಯಂತ್ರ ಮಾಡ್ತಾರೆ ಅದಕ್ಕೆ ಯಾವ ಸಂದರ್ಭದಲ್ಲಿ ಎಲ್ಲಿ ಉತ್ತರ ಕೊಡಬೇಕಾ ಕೊಡ್ತೀವಿ. ಆಗ್ಲಿ. ಎಸ್, ಧನ್ಯವಾದ ಧನ್ಯವಾದ. ಎಸ್, ರವೀಂದ್ರ ರೇಷ್ಮೆ, ಏನಾಗ್ತಿದೆ ಬಿಜೆಪಿ ಒಳಗೆ? ಯಾವುದು ಯಾರ ನಿಯಂತ್ರಣಕ್ಕೂ ಸಿಗ್ತಿಲ್ಲ. ನೀವಿಬ್ರು ಕರ್ನಾಟಕದ ಬಿಜೆಪಿಯನ್ನು 20 ವರ್ಷದಿಂದ ನೋಡ್ತಾ ಇದ್ದೀರಿ, ನಾನು 45 ವರ್ಷದಿಂದ ನೋಡ್ತಾ ಇದ್ದೀನಿ. ಆ 45 ವರ್ಷಗಳಲ್ಲಿ ಒಂದು ರಾಷ್ಟ್ರೀಯ ಪಕ್ಷವಾಗಿಬಿಟ್ಟು ರಾಷ್ಟ್ರ ಮಟ್ಟದಲ್ಲಿ ಒಂದು ಸಾರ್ವಜನಿಕ ಬದುಕಿನ ಮಾದರಿ ಅನ್ನುವಂಥ ರಾಷ್ಟ್ರ ನಾಯಕರಿದ್ರು ಆ ಬಿಜೆಪಿ ಪಕ್ಷಕ್ಕೆ. ಅವ್ರ ಅದೃಷ್ಟ ಎಷ್ಟು ಚೆನ್ನಾಗಿತ್ತು. ಒಬ್ಬ ಅಟಲ್ ಬಿಹಾರಿ ವಾಜಪೇಯಿ ಆಗಲಿ, ಲಾಲ್ ಕೃಷ್ಣ ಅದ್ವಾನಿ ಆಗಲಿ, ಅರುಣ್ ಜೇಟ್ಲಿ ಆಗಲಿ, ಸುಷ್ಮಾ ಸ್ವರಾಜ್ ಆಗಲಿ, ಅಲ್ಲಿಂದ ನರೇಂದ್ರ ಮೋದಿವರೆಗೂ ಕೂಡ, ಆಮೇಲೆ ಈವನ್ ವೆಂಕಯ್ಯ ನಾಯ್ಡು ಅವರು ಕೂಡ. ಆಮೇಲೆ ಇವತ್ತು ಹೊಸ ತಲೆಮಾರಿನಲ್ಲಿ ಪಾರ್ಲಿಮೆಂಟ್ನಲ್ಲಿ ನಾವು ನೋಡ್ತಾ ಇರ್ತೀವಿ, ಒಬ್ಬ ಸುಧಾಸು ಚತುರ್ವೇದಿ ಆಗಲಿ, ಒಬ್ಬ ನಿಶಿಕಾಂತ್ ಡುಬೆ ಆಗಲಿ, ಸಂಬಿತ್ ಪಾತ್ರ ಆಗಲಿ, ಅವ್ರನ್ನ ಎಷ್ಟೊಂದು ಸಮರ್ಥರಾದ ಸಂಸದೀಯ ಪಟುಗಳ ಥರ ವ್ಯಕ್ತಿಗತವಾದ ವರ್ಚಸ್ಸು ಪಡಿಸ್ಕೊಂಡಿದ್ದಾರೆ. ಆಮೇಲೆ ಅವ್ರ ನಾಯಕರುಗಳೆಲ್ಲ ಅಧಿಕಾರದಲ್ಲಿ ಇರಲಿ ಸೋಲು ಗೆಲುವುಗಳನ್ನ ಒಂದು ಸಮಚಿತದಿಂದ ಸ್ವೀಕರಿಸ್ಬಿಟ್ಟು ಒಂದು ಆದರ್ಶ ಮಾದರಿಯನ್ನು ಭಾರತದಲ್ಲಿ ಪ್ರಜಾಪ್ರಭುತ್ವ ಜೀವಂತವಾಗಿಡ್ಲಿಕ್ಕೆ ನೀವು ಹೇಳ್ದಂಗೆ ಜನ ಒಂದು ಅತ್ಯುತ್ತಮವಾದ ಜವಾಬ್ದಾರಿಯುತ ವಿರೋಧ ಪಕ್ಷವನ್ನು ಕೂಡ ಬಯಸ್ತಾರೆ. ಇವ್ರಿಗೆ ಕೊಟ್ಟಿದ್ದ ಜನಾದೇಶನ ಅದು ಮುಂದಿನ 5 ವರ್ಷ ನೀವು ಸಮರ್ಥವಾದ ವಿರೋಧ ಪಕ್ಷವಾಗಿ ಕೆಲಸ ಮಾಡಿರಿ ಅಂತಂದ್ರೆ. ಈಗ 33% ಮಂತ್ರಿಮಂಡಲ ಇಟ್ಕೊಂಡ್ಬಿಟ್ಟು ತೀವ್ರಗಾಮಿ ತೀರ್ಮಾನಗಳನ್ನು ತಗೊಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಅದು ಬಿಡದಿ ಟೌನ್ಶಿಪ್ ಇರ್ಬೋದು ಅಥವಾ ಟನಲ್ ರೋಡ್ ಇರ್ಬೋದು. ಆಮೇಲೆ ಇದು ಕಾವೇರಿ ಗೋದಾವರಿ ಲಿಂಕ್ ಕೂಡ ಅನೌನ್ಸ್ ಮಾಡಿಬಿಟ್ರು. ಅವತ್ತಲ್ಲಿ ಜಲಸಂಪನ್ಮೂಲ ಸಚಿವರೇ ಇರಲಿಲ್ಲ ಮುನ್ರಾಬಾದ್ ಡ್ಯಾಮ್ನಲ್ಲಿ, ಮುಖ್ಯಮಂತ್ರಿಗಳು ತೊಗೊಂಡ್ಬಿಟ್ರು. ಇಂಥ ಪ್ರಶ್ನೆಗಳು. ಆಮೇಲೆ ರಾಷ್ಟ್ರೀಯ ಶಿಕ್ಷಣ ನೀತಿ ಧಿಕ್ಕರಿಸಿದ್ರು, ತ್ರಿಭಾಷಾ ಸೂತ್ರ ನಾವು ತಿರಸ್ಕರಿಸ್ತೀವಿ ಅಂತ ಹೇಳ್ತಾರೆ. ಯಾವ ವಿಷಯನೂ ಮುಖ್ಯ ಅನ್ನಿಸ್ಲೇ ಇಲ್ಲ. ಕರ್ನಾಟಕ ಬಿಜೆಪಿ ಅಂತಂದರೆ ಯಾವಾಗಲೂ ಅಸೂಯೆ, ಅಶಿಸ್ತು, ಅರಾಜಕತೆ, ವಿರಸ, ಆಮೇಲೆ ಈ ಥರ ಬಹಿರಂಗವಾದ ಬಡದಾಟ ಇದೇ ಆಗೋಗ್ಬಿಡ್ತು. ರಾಷ್ಟ್ರೀಯ ನಾಯಕತ್ವ ಕೂಡ ಏನು ಮಾಡಿ, ರಾಷ್ಟ್ರೀಯ ನಾಯಕತ್ವಕ್ಕೂ ಒಂದು ರಾಷ್ಟ್ರೀಯ ಮುಜುಗರ. ಇಟ್ಸ್ ಎ ನ್ಯಾಷನಲ್ ಎಂಬ್ರಾಸ್ಮೆಂಟ್ ಟು ದ ನ್ಯಾಷನಲ್ ಲೀಡರ್ಶಿಪ್ ಆಫ್ ಬಿಜೆಪಿ. ಹೀಗಾಗಿ ಇಲ್ಲಿ ಎಲ್ಲೂ ಕ್ಷೇತ್ರಕ್ಕೆ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಇವರು ಯಾರೂ ತಮ್ಮ ಗುಣಲಕ್ಷಣಗಳನ್ನು ಬದಲಾಯಿಸ್ಕೊಳ್ತಾ ಇಲ್ಲ. ಆಮೇಲೆ ವಿರೋಧ ಪಕ್ಷವಾಗಿ 3 ವರ್ಷದಿಂದ ಇದ್ದಾರೆ ಸರಿ, 12 ವರ್ಷಗಳಿಂದ ನೀವು ರೂಲಿಂಗ್ ಪಾರ್ಟಿ ದೇಶ ಆಳ್ತಾ ಇದ್ದೀರಾ. ಕರ್ನಾಟಕ ಜನರ ಮತದಾರರಿಗೆ ಗೊತ್ತೇ ಇಲ್ಲ ಅದು ಬಿಜೆಪಿ ಅನ್ನೋದೊಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ಆಳು ಪಕ್ಷ ಅಂತ. ಒಂದು ಸಾರಿಯಾದರೂ ಮೋದಿ ಸರ್ಕಾರದ ಇದುವರೆಗಿನ ರೀಸನ್ ಏನನ್ಸುತ್ತೆ? ಯಾಕೆ ರಾಜ್ಯ ಬಿಜೆಪಿ ಕೇಂದ್ರದ ಬಿಜೆಪಿಯ ನಾಯಕರುಗಳ ನಿಯಂತ್ರಣಕ್ಕೆ ಸಿಗ್ತಾ ಇಲ್ಲ? ಅವರ ಅವರಿಗೆ ಅನೇಕ ಅನುಕರಣೀಯ ಮಾದರಿಗಳು ರಾಷ್ಟ್ರ ಮಟ್ಟದಲ್ಲಿದ್ದರೂ ಕೂಡ, ಅಥವಾ ಬೇರೆ ರಾಜ್ಯಗಳನ್ನು ಸಂಭಾಳಿಸುವಲ್ಲಿ ಕರ್ನಾಟಕದ ಗಮನ ಕೊಡೋಕ್ಕಾಗ್ತಿಲ್ಲ. ಇವ್ರು ರೂಢಿಸ್ಕೊಂಡು ಬಂದಿರೋದು ತುಂಬ. ಮೋದಿಯವರು ಲೋಕಲ್ ಫಾರ್ ಲೋಕಲ್ ಅಂತ ಇರ್ತಾರೆ, ಇವ್ರು ಲೋಕಲ್ ಫಾರ್ ವೋಕಲ್ ಅಂತ. ನ್ಯಾಷನಲ್ ಇಶ್ಯೂಸ್ ಇದ್ರೂ ಕೂಡ ಸ್ಥಳೀಯವಾಗಿ ಲೋಕಲಾಗಿ ಡಿಸ್ಕಸ್ ಮಾಡ್ತಾ ಇರೋದು. ಯಾವ ರಾಷ್ಟ್ರೀಯ ಮಟ್ಟದ ವಿದ್ಯಮಾನಗಳಿಗೂ ಇವ್ರು ತಗೊಳ್ಳೋದೇ ಇಲ್ಲ. ಸಂಸದರಿದ್ದಾರೆ, 17 ಜನ ಸಂಸದರು, ಅವರು ಕೂಡ ಒಬ್ಬರು ಧ್ವನಿ ಎತ್ತದಲ್ಲಿ ಯಾವ ವಿಚಾರದ ಬಗ್ಗೆ ಕೂಡ. ಆಮೇಲೆ ಎಷ್ಟು ಜನ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಉಪಮುಖ್ಯಮಂತ್ರಿಗಳು, ಮಾಜಿ ಮಂತ್ರಿಗಳು ಎಲ್ಲರೂ ಇದ್ದಾರೆ ಈ ಪಾರ್ಟಿನಲ್ಲಿ. ಸಾಕಷ್ಟು ಸಂಪನ್ಮೂಲ ಭರಿತವಾಗಿದೆ. ಯಾಕೆ ತೀರಾ ಬಾಲಿಶ್ ಬಿಜೆಪಿ ಅನ್ನೋದು ಯಾರ ನಿಯಂತ್ರಣಕ್ಕೂ? ಅಂದರೆ
ದೆಹಲಿ ಬಿ ಜೆ ಪಿ ನಾಯಕರ ನಿಯಂತ್ರಣಕ್ಕೆ ಸಿಗ್ತಾ ಇಲ್ಲ. ಅದೇ ನೋಡಿ, ಯಾವಾಗಲೂ ಒಂದು ನಿಯಂತ್ರಣ ಅನಿಯಂತ್ರಣ ಪೊಲಿಟಿಕಲ್ ಪಾರ್ಟಿಗಳಲ್ಲಿ ಇದ್ದೇ ಇರುತ್ತೆ. ಈಗ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಖರ್ಗೆ ಎಷ್ಟು ಕೇಳಬೇಕು ಕೇಳ್ತಾರೆ, ತಮ್ಮದೇ ಒಂದು ಇದೆಲ್ಲ ಪಾಲಿಟಿಕ್ಸ್ನಲ್ಲಿ ನಡೆಯೋದೆ. ನೋ, ವೆನ್ ದೇ ಆರ್ ಹ್ಯಾವಿಂಗ್ ಅ ಸ್ಟ್ರಾಂಗ್ ಹೈಕಮಾಂಡ್ ಲೈಕ್ ದಿಸ್. ಸ್ಟ್ರಾಂಗ್ ಹೈಕಮಾಂಡ್ ಇದ್ದರೂ ಕೂಡ ನಿಮ್ಮ ಬಳಿ ವ್ಯಕ್ತಿಗಳಿಲ್ಲ. ಕರ್ನಾಟಕದ ಬಿ ಜೆ ಪಿಯಲ್ಲಿ ಏನಾಯಿತು ಅಂದರೆ, ಹಿಂದೆ ಬಿ ಬಿ ಶಿವಪ್ಪನವ್ರ ಕಾಲ ಬಿಟ್ಬಿಡಿ, ಅದಾದಮೇಲೆ ಯಡಿಯೂರಪ್ಪನವರು ಏಕಮೇವಾದ್ವಿತೀಯ ನಾಯಕರಾದರು. ಸಂಘಟನಾತ್ಮಕವಾಗಿ ಅನಂತಕುಮಾರ್ ಅವರನ್ನು ಕಾಂಪೀಟ್ ಮಾಡುವಂಥಕ್ಕಿದ್ರು. ಇಬ್ಬರ ನಡುವೆ ಸಿಕ್ಕಾಪಟ್ಟೆ ಜಗಳ ಆಯಿತು. ಆಗಲೇ ಬಣಗಳಾಗಿ ಪಾರ್ಟಿ ಒಡೆದೋಯ್ತು. ಅದಾದಮೇಲೆ ಬಿ ಎಲ್ ಸಂತೋಷ್ ಒಬ್ಬ ಥರ್ಡ್ ನಾಯಕನಾಗಿ, ಥರ್ಡ್ ಫೋರ್ಸ್ ಆಗಿ ಕರ್ನಾಟಕದಲ್ಲಿ ಬಂದರು. ಯಡಿಯೂರಪ್ಪನವರು 2 ಬಾರಿ ಅವರನ್ನು ಅಧಿಕಾರದಿಂದ ಕೆಳಗಿಳಿಸಲಾಯಿತು. ಯಡಿಯೂರಪ್ಪನವರು ಮತ್ತು ಲಿಂಗಾಯತರ ಮೇಲೆ ಓವರ್ ಡಿಪೆಂಡೆನ್ಸಿ ಏನಿದೆ, ಅದು ಪಾರ್ಟಿಯ ಸ್ಟ್ರೆಂತು ಹೌದು, ಅದು ವೀಕ್ನೆಸ್ ವಲ್ನರೇಬಲ್ ಮಾಡಿಟ್ಟು. ಈಗ ಪಾರ್ಟಿಗೆ ಒಂದು ಹೊಸ ನಾಯಕ, ಈಗ ಯಡಿಯೂರಪ್ಪನವ್ರನ್ನ 2ನೇ ಬಾರಿ ತೆಗೆದ್ರು. ಆಗ ಹೈಕಮಾಂಡ್ ದಿಕ್ಕು ತೋಚದಂತಾಗಿ ಬೊಮ್ಮಾಯಿ ಅವ್ರನ್ನ ಬಂದು ಕೂಡಿಸ್ತು. ಅದರ ಜೊತೆ ಪಾರ್ಟಿಯಲ್ಲಿ ಏನೊಂದು ಸೆಕೆಂಡ್ ರಂಗ್ ಲೀಡರ್ಶಿಪ್ ಅನ್ನೋದನ್ನು ಬೆಳೆಸ್ಬೇಕಿತ್ತಲ್ವ, ಬೆಳೆಸಲಿಲ್ಲ. ಬರ್ತಾ 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 ಈಗ ಅದು ಇಮ್ಯಾಚ್ಯೂರ್ಡ್ ಆಗಿ ಕೂತಿದೆ. ಈಗ ಒಂದು ರೆಬೆಲ್ ಬಣ ಇದೆ. ಆ ರೆಬೆಲ್ ಬಣವನ್ನು ಪೋಷಿಸ್ತಾ ಇರೋರು ಯಾರು? ಆ ರೆಬೆಲ್ ಬಣ ಇದೆ ಅಲ್ವಾ, ಇನ್ನೂ ಆಕ್ಟಿವ್ ಇದೆ. ಹೌದು. ಅದನ್ನು ಪೋಷಿಸ್ತಾ ಇರೋರು ಯಾರು? ಒಳಗೆ ಇದ್ದಾರೆ ಅವರು. ಈಗ ವಿಜೇಂದ್ರ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಲಾಯಿತು. ಹಿ ಈಸ್ ಅ ಜೂನಿಯರ್ ಪರ್ಸನ್. ಅವ್ರಿಗಿಂತ ಸೀನಿಯರ್ಸ್ ಇದ್ದಾರೆ, ಅವ್ರ ಮಾತನ್ನು ಕೇಳ್ತಾ ಇಲ್ಲ. ಯಡಿಯೂರಪ್ಪನವ್ರಿಗಿಂತ ಹಿಡಿತ ಮತ್ತು ಜನಪ್ರಿಯತೆ ಮತ್ತು ಒಂದು ಪೊಲಿಟಿಕಲ್ ಏನಿತ್ತು, ಅದು ಅಧಿಕಾರ ಇಲ್ಲದೆ ಈ ಹೊಸ ತಲೆಮಾರಿಗೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಏನಾಗಿದೆ, ಗುಂಪುಗಳು ಜಾಸ್ತಿ ಇವೆ. ಹೈಕಮಾಂಡ್ ಒಂದು ಗುಂಪಾಗಿದೆ, RSSನಲ್ಲೊಂದು 2 ಗುಂಪುಗಳಿವೆ. ಟಿಕೆಟ್ ಹೆಂಗೆ ಬೇಕಾದಂಗೆ ಕಟ್ ಮಾಡ್ತಾರೆ, ಹೆಂಗೆ ಬೇಕಾದಂಗೆ ಟಿಕೆಟ್ ಕೊಡ್ತಾರೆ. ಅದು ಅಂತಿಮವಾಗಿ ಎಲ್ಲಿವರೆಗೆ ಬಂದು ಕುಳಿತಿದೆ ಅಂತಂದರೆ, ಶಿಸ್ತು ಅನ್ನೋದು ಬರೀ ಮಾತಿಗೆ ಸೀಮಿತವಾಗಿ, RSS ಅಂದರೆ ಶಿಸ್ತು, BJP ಅಂದರೆ ಶಿಸ್ತು ಅನ್ನೋದು ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ವ್ಯತಿರಿಕ್ತವಾಗಿದೆ. ಹೀಗಾಗಿ ಯಾರ ಮಾತು ಯಾರನ್ನು ಕೇಳಿ, ಈಗ ಫಾರ್ ಎಕ್ಸಾಂಪಲ್ ನಾನು ಸದಾನಂದ ಗೌಡರು ಕಾಂಗ್ರೆಸ್ನಲ್ಲಿ ಆಗಲ್ವ, ಆಗತ್ತೆ. ವೀರಪ್ಪ ಇಲ್ಲಿ ಮಾತಾಡಿದ್ರಲ್ವ ಸಿದ್ದರಾಮಯ್ಯನವ್ರ ವಿರುದ್ಧ. ಈಗ ಸದಾನಂದ ಗೌಡರನ್ನು ಹೈಕಮಾಂಡ್ ಏನು ಹೇಳ್ತು, ನೀವು ಗ್ರೇಸ್ಫುಲಿ ಎಕ್ಸಿಟ್ ಆಗಿ ಅಂತ ಹೇಳಿದರು 24. ಅವರು ಇನ್ನೂ ಕೋರ್ ಕಮಿಟಿಯಲ್ಲಿದ್ದಾರೆ, ರಾಜ್ಯಸಭೆ ನನ್ನ ಕೊಡಿ ಅಂತ ಕೇಳಿದರು ಅವ್ರ ಮನೆ. ಯಾರು? ಸದಾನಂದ ಗೌಡ. ಅವರು ಮುಖ್ಯಮಂತ್ರಿ ಆದರು, ಕೇಂದ್ರದಲ್ಲಿ ಮಂತ್ರಿ ಆದರು, ಎಲ್ಲ ಆದರು ಅವರು. ಆದರೆ ಆ್ಯಕ್ಚುಲಿ ನೋಡಿದರೆ ಸದಾನಂದ ಗೌಡರು ಕರ್ನಾಟಕದ BJPಗೀಗ ಇನ್ಕಾನ್ಸಿಕ್ವೆನ್ಷಿಯಲ್. ಅವರು ಆ್ಯಕ್ಚುಲಿ ಏನು ನಿರ್ಣಾಯಕ ಪ್ರಕ್ರಿಯೆಯಲ್ಲಿ ನಿರ್ಣಾಯಕ ಅವ್ರಿಗೇನು ಜವಾಬ್ದಾರಿ ಇಲ್ಲ. ಬಟ್ ಅವರು ಇವತ್ತು ಸುದ್ದಿ ಆಗ್ತಿದ್ದಾರೆ ನೋಡಿ ನೀವು. ಇದರ ಒಟ್ಟು ಔಟ್ಕಮ್ ಏನಂದರೆ, ಈ ಜಗಳದ್ದು ಏನೂ ಅಲ್ಲ, ನಷ್ಟವೇ ಹೊರತು ಲಾಭ ಇಲ್ಲ ಇದರಲ್ಲಿ. ಈಗ ಅವರು ವಿಜೇಂದ್ರ ಹೇಳಿದರು, ಇಲ್ಲ ಸದಾನಂದ ಗೌಡರ ಹೆಸರನ್ನು ನಾವು ರಾಜ್ಯಸಭೆಗೆ ಕಳಿಸಿದ್ದೀವಿ ಅಂತ. ಈಗ ಸದಾನಂದ ಗೌಡರ ಆಡಿಯೋ ನಿಜವೇ ಆಗಿದ್ದಲ್ಲಿ ಅವರೇನೋ ಬೇರೆ ಮಾತಾಡ್ತಿದ್ದಾರೆ. ರೇಣುಕಾಚಾರ್ಯ ಬರ್ತಾರೆ, ಏನೇನೋ ಮಾತಾಡ್ತಿರ್ತಾರೆ. ಆಗಾಗ ಈಗ ಯತ್ನಾಳ್ರ ಬಗ್ಗೆ ನಿಮ್ಮದು ಪಾಲಿಸಿ ಡಿಸಿಷನ್ ಏನು ಒಂದು ಉಚ್ಚಾಟನೆ ಮಾಡಿದಿರಿ ಅಲ್ವಾ? ವಿಧಾನ ಪರಿಷತ್ಗೆ ಓಟ್ ಹಾಕಂತೀರಿ, ಬಾಗಲಕೋಟೆಯಲ್ಲಿ ಬಂದು ಪ್ರಚಾರ ಮಾಡಂತೀರಿ. ನಿಮ್ಮದು ಪಾಲಿಸಿ ಡಿಸಿಷನ್ ಏನು? ಕರ್ನಾಟಕದ BJPಯ ಪ್ರಾಬ್ಲಮ್ ಏನು ಅಂತಂದರೆ, ಆಮೇಲೆ ಕೇಂದ್ರದಲ್ಲೂ ಕೂಡ ಒಬ್ಬ ಗಟ್ಟಿಯಾಗಿರ್ತಕ್ಕಂಥ ಇನ್ಚಾರ್ಜ್ ಬರದೇ ಹೊರತು, ನೀವು ಯಾರಿಗೋ ಸಾರಿ ನಾನು ಕನ್ನಡದ ಅಲ್ಲಿಗುಂಡಿ ಅಂತಾರಲ್ಲ, ಅಂಥವ್ರನ್ನ ತಂದು ಇಲ್ಲಿ ಇನ್ಚಾರ್ಜ್ ಮಾಡಿದರೆ ಈ ಸಮಸ್ಯೆ ಬಗೆಹರಿಯಲ್ಲ. ರೈಟ್. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.